ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇವತ್ತು ಮೂರನೇ ಏಕದಿನ ಪಂದ್ಯ ನಡೆಯಲಿದೆ. ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವಂತ ಈ ಪಂದ್ಯವನ್ನ ಗೆದ್ದವರು ಸರಣಿಯ ವಿನ್ನರ್ ಕೂಡ ಆಗ್ತಾರೆ. ಸೊ ಇದಂತೂ ಕ್ಲಿಯರ್ ಇದೆ, ಇಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಇವತ್ತು ಗೆದ್ದವರು ಸರಣಿ ವಿನ್ನರ್ಸ್. ಆದ್ರೆ ಈ ಸರಣಿಗಿಂತ ಜಾಸ್ತಿ ಸದ್ದು ಮಾಡ್ತಾ ಇರೋದು ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಸುದ್ದಿ. ಹಿಟ್ ಮ್ಯಾನ್ಗೆ ಇವತ್ತಿನ ಪಂದ್ಯವೇ ಕೊನೆನಾ ಅಥವಾ ಮತ್ತೆ ಭಾರತ ಪರ ಖಡಕಿಳಿತಾರಾ ಅಂತ ಈ ಕನ್ಫ್ಯೂಷನ್ಗೆ ಕಾರಣ ಕೂಡ ಇದೆ. ಒಂದಷ್ಟು ರಿಪೋರ್ಟ್ಸ್ ಕ್ರಿಕೆಟ್ ಕಾಶಿಯಲ್ಲೇ ಕೆರಿಯರ್ ಎಂಡ್ ಅಂದ್ರೆ, ಇನ್ನೊಂದಷ್ಟು ಮೂಲಗಳು ಇಲ್ಲ 2027ರ ವಿಶ್ವಕಪ್ ವರ್ಗೂ ಕೂಡ ಆಡ್ತಾರೆ ಅಂತಿದ್ದಾರೆ. ಆದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲಿ ಇಲ್ಲದೆ ಇರುವಂತ ರೂಮರ್ಸ್ ರೋಹಿತ್ ಶರ್ಮಾ ವಿಚಾರದಲ್ಲಿ ಮಾತ್ರ ಯಾಕೆ ಅನ್ನುವಂತ ಡೌಟ್ಸ್ ಕೂಡ ಇದ್ದೇ ಇದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದ್ ಕಡೆ ಬ್ಯಾಟಿಂಗ್ ನಲ್ಲಿ ಸ್ಟ್ರಗಲ್ ಮಾಡ್ತಾ ಇರುವಂತ ರೋಹಿತ್ ಶರ್ಮಾ, ಇನ್ನೊಂದ್ ಕಡೆ ಹೆಂಗಾದ್ರೂ ಮಾಡಿ ಅವರನ್ನ ತಂಡದಿಂದ ಕೈ ಬಿಡ್ಲೇಬೇಕು ಅಂತ ತೆರೆಮರೆ ಕಸರತ್ತನ್ನ ಮಾಡ್ತಾ ಇರುವಂತ BCCI, ಇನ್ನೊಂದ್ ಕಡೆ ಇದೆಲ್ಲ ಸುಳ್ಳು ಅಂತ ತೇಪೆ ಹಚ್ಚುತ್ತಿರುವಂತ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್. ಹೀಗೆ ಹಿಟ್ ಮ್ಯಾನ್ ವಿಚಾರದಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್ಸ್ ಆಗ್ತಾನೆ ಇದೆ. ಈಗ ಇದು ಪೀಕ್ಗೆ ಬಂದಿದೆ. ಅಂದ್ರೆ ರೋಹಿತ್ ಶರ್ಮಾ ಲಾರ್ಡ್ಸ್ ಮೈದಾನದಲ್ಲೇ ಕೊನೆಯ ಪಂದ್ಯವನ್ನ ಆಡ್ತಾರೆ ಎನ್ನುವಂತ ಸುದ್ದಿ ಈಗ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಮಾಜಿ ಆಟಗಾರರು, ಲೆಜೆಂಡರಿ ಕ್ರಿಕೆಟರ್ಸ್ ಬಾಯಲ್ಲೂ ಕೂಡ ಇದೇ ಸುದ್ದಿ. ಆದ್ರೆ ಎಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ ಸುದ್ದಿ ಆಗ್ತಿಲ್ಲ. ಅರೆ, ಇಬ್ರು ಲೆಜೆಂಡರಿ ಪ್ಲೇಯರ್ಗಳು, ಮಾಜಿ ನಾಯಕರು, ಭಾರತ ಪರ ಇಬ್ರು ಕೂಡ ಒಟ್ಟೊಟ್ಟಿಗೆ T20ಗೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿದವರು. ಟೆಸ್ಟ್ ಮ್ಯಾಚ್ಗೂ ಕೂಡ ವಾರದ ಅಂತರದಲ್ಲಿ ನಿವೃತ್ತಿಯನ್ನ ಘೋಷಿಸಿದ್ರು. 2027ರ ಏಕದಿನ ವಿಶ್ವಕಪ್ ಗೆಲ್ಲಬೇಕು ಅಂತ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಿದ್ದಾರೆ. ಹೀಗಿದ್ದಾಗ ಆಡಿದ್ರೆ ಇಬ್ರು ವಿಶ್ವಕಪ್ ಆಡ್ಬೇಕು, ಇಲ್ಲದಿದ್ರೆ ಇಬ್ರು ನಿವೃತ್ತಿಯನ್ನ ತಗೊಳ್ಬೇಕು. ಆದ್ರೂ ಕೂಡ ರೋಹಿತ್ ಶರ್ಮಾ ಅವರ ಹೆಸರು ಮಾತ್ರ ಯಾಕೆ ಸದ್ದು ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಸೊ ಏನೆಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ವಿಶ್ವಕಪ್ ವೇಳೆಗೆ ಕೊಹ್ಲಿಗೆ 39 ವರ್ಷವಾಗುತ್ತೆ, ರೋಹಿತ್ಗೆ 40 ವರ್ಷ ವಯಸ್ಸಾಗುತ್ತೆ. ಸೊ ಇಲ್ಲಿ BCCI ಕೊಡ್ತಾ ಇರುವಂತ ಅತಿ ದೊಡ್ಡ ಕಾರಣನೇ ಇಬ್ಬರು ಕೂಡ ಏಜ್ ಜಾಸ್ತಿ ಇದೆ ಅನ್ನುವಂತ ಕಾರಣ. ಸೊ ವಿರಾಟ್ ಕೊಹ್ಲಿಗೆ ಮುಂದಿನ ವಿಶ್ವಕಪ್ ವೇಳೆಗೆ 39 ವರ್ಷವಾದ್ರೆ ರೋಹಿತ್ ಶರ್ಮಾಗೆ 40 ವರ್ಷ ಆಗುತ್ತೆ. ಸೊ 40 ವರ್ಷ ಅನ್ನೋದು ಟೀಮ್ ಇಂಡಿಯಾದಲ್ಲಿ ಬೇಡ, ಹಿರಿಯ ಆಟಗಾರರು, ನಾವು ಹೆಂಗ್ ಟೀಮ್ನ ಕಟ್ತೀವಿ ಅಂತೇಳಿ ಗೌತಮ್ ಗಂಭೀರ್ ಹಾಗೆ ಅಜಿತ್ ಅಗರ್ಕರ್ ಕೊಡ್ತಾ ಇರುವಂತ ಕಾರಣ ಅಥವಾ ಒಂದು ರೀತಿಯ ನೆಪ. ಸೊ ಇದು ಒಂದು ಮೇನ್ ರೀಸನ್. ಇನ್ನು ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ನಡುವೆ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು. ಸೊ ಇವರಿಬ್ರು ಕೂಡ 2027ರ ವಿಶ್ವಕಪ್ ನಲ್ಲಿ ಆಡ್ಲೇಬೇಕು ಅಂತ ಬಂದಿದ್ರು ಕೂಡ ಇಬ್ಬರ ಪರ್ಫಾರ್ಮೆನ್ಸ್ ವೈಸ್ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ಅಥವಾ ಡಿಫ್ರೆನ್ಸಸ್ ಇದೆ. ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ. 2026ರಲ್ಲಿ ವಿರಾಟ್ ಕೊಹ್ಲಿ ಅವರು 5 ಏಕದಿನ ಪಂದ್ಯಗಳನ್ನಾಡಿದ್ದಾರೆ ಭಾರತ ಪರ. ಅದರಲ್ಲಿ 62ರ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕಿರುವಂತದ್ದು, ಜೊತೆಗೆ 310 ರನ್ಗಳು ಬಂದಿದೆ ಅವರ ಬ್ಯಾಟಿಂಗ್ ನಲ್ಲಿ ಈ ವರ್ಷ. ಇದರಲ್ಲಿ 1 ಶತಕ ಇದೆ, ಹಾಗೆ 2 ಅರ್ಧ ಶತಕ ಇದೆ. ಸೊ ಇಲ್ಲಿ ನೋಟೆಡ್ ಏನಂತಂದ್ರೆ ಆಡಿರುವಂತ 5 ಇನ್ನಿಂಗ್ಸ್ ಅದರಲ್ಲಿ 1 ಶತಕ ಇದೆ, 2 ಅರ್ಧ ಶತಕ ಇದೆ. ಈ ವರ್ಷದ ಆರಂಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬಂದಿದ್ದಂತ 3 ಪಂದ್ಯಗಳ ರನ್ಸ್, ಹಾಗೆ ಈಗ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ ನಲ್ಲಿ ಬರ್ತಾ ಇರುವಂತ 2 ಪಂದ್ಯಗಳ ರನ್ಸ್. ಸೊ ಇಲ್ಲಿ 5 ಪಂದ್ಯಗಳಲ್ಲಿ ಟೋಟಲ್ ರನ್ಸ್ 310 ಇದ್ರೆ 62ರ ಅವರೇಜ್ ನಲ್ಲಿ ಅವರು ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಇದರಲ್ಲಿ 1 ಶತಕ ಇದೆ, 2 ಅರ್ಧ ಶತಕ ಇದೆ. ಸೊ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಒಂದಿದೆ. ಜೊತೆಗೆ 1 ಮ್ಯಾಚ್ ಆಡಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಮ್ಯಾಚ್ಗೆ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅವರ ಫಾರ್ಮ್ ಕುಸಿಯೋಕೆ ಎಲ್ಲಿಯೂ ಕೂಡ ಬಿಟ್ಟಿಲ್ಲ. ಈವನ್ IPL ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಅದ್ಭುತವಾಗಿತ್ತು. ಸೊ 2026ರ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದಂತ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಜೊತೆಗೆ ಕಳೆದ 3 ವರ್ಷಗಳಿಂದಲೂ ಕೂಡ RCB ಪರ 600+ ರನ್ಗಳನ್ನ ಕಲೆ ಹಾಕಿರುವಂತ ಆಟಗಾರ. ಸೊ ಎಲ್ಲಿಯೂ ಕೂಡ ಅವರ ಪ್ರದರ್ಶನ ಡೌನ್ ಆಗಿದೆ ಅಂತೇಳಿ ಹೇಳಂಗೇ ಇಲ್ಲ. 1 ಅಥವಾ 2 ಮ್ಯಾಚ್ಗಳಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಅವರು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಇದೆ. ಜೊತೆಗೆ ಅದನ್ನ ಅವ್ರು ಪ್ರೂವ್ ಕೂಡ ಮಾಡ್ತಿದ್ದಾರೆ. 2026ರ IPL ನಲ್ಲಿ ವಿರಾಟ್ ಕೊಹ್ಲಿ ಬೆಂಗಳೂರು ಪರ 16 ಇನ್ನಿಂಗ್ಸ್ ಗಳನ್ನ ಆಡ್ತಾರೆ. ಅದರಲ್ಲಿ 675 ರನ್ಗಳನ್ನ ಕಲೆ ಹಾಕಿರುವಂತದ್ದು ವಿರಾಟ್ ಕೊಹ್ಲಿ. ಅದೇ ರೋಹಿತ್ ಶರ್ಮಾ 2026ರಲ್ಲಿ 8 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 241 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಅರ್ಧ ಶತಕ ಇದೆ.
ಸೊ ಇಲ್ಲಿ ಏನಂತಂದ್ರೆ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯನ್ನ ವಿರಾಟ್ ಕೊಹ್ಲಿ ಅವರು ಇಂಜುರಿಯಿಂದಾಗಿ ಮಿಸ್ ಮಾಡ್ಕೊಂಡಿದ್ರು. ಅಂದ್ರೆ ಜೂನ್ ತಿಂಗಳಲ್ಲಿ ನಡೆದಂತ ಅಫ್ಘಾನಿಸ್ತಾನ ವಿರುದ್ಧದ ಸರಣಿ ಭಾರತದಲ್ಲಿ ಆಗಿತ್ತು. ಸೊ ಇದರಲ್ಲಿ ಕೊಹ್ಲಿ ಆಡಿರಲಿಲ್ಲ. ಆದ್ರೆ ರೋಹಿತ್ ಶರ್ಮಾ 3 ಪಂದ್ಯಗಳಲ್ಲೂ ಕೂಡ ಓಪನರ್ ಆಗಿ ಆಡಿದ್ರು, ಬಟ್ ರನ್ಸ್ ಬಂದಿರಲಿಲ್ಲ. ಸೊ ಈ ವರ್ಷದ ಆರಂಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯ, ಅನಂತರ ಅಫ್ಘಾನಿಸ್ತಾನ ವಿರುದ್ಧದ 3 ಮ್ಯಾಚ್, ಈಗ ಇಂಗ್ಲೆಂಡ್ ವಿರುದ್ಧದ 2 ಪಂದ್ಯ, ಟೋಟಲ್ ಆಗಿ 8 ಪಂದ್ಯಗಳಲ್ಲೂ ಕೂಡ ಓಪನರ್ ಆಗಿ ಭಾರತ ಪರ ಕಣಕ್ಕಿಳಿದಿರುವಂತ ರೋಹಿತ್ ಶರ್ಮಾ 241 ರನ್ಗಳನ್ನ ಕಲೆ ಹಾಕಿದ್ದಾರೆ, ಅದು ಕೂಡ 30ರ ಆವರೇಜ್ನಲ್ಲಿ. ಇದರಲ್ಲಿ 1 ಅರ್ಧ ಶತಕ ಬಂದಿರುವಂಥದ್ದು. ಸೊ ಎಲ್ಲಿಯೂ ಕೂಡ 8 ಪಂದ್ಯಗಳ ಪೈಕಿ 1ರಲ್ಲಿ ಮಾತ್ರ ಅರ್ಧ ಶತಕ ಬಂದಿರುವಂಥದ್ದು ಈಗ BCCIಗೆ ತಲೆಬಿಸಿಯನ್ನ ತಂದಿಟ್ಟಿದೆ. ಅಂದ್ರೆ ಫಾರ್ಮ್ ಕಳ್ಕೊಂಡಿದ್ದಾರೆ ಎನ್ನುವಂತ ಕಾರಣಗಳನ್ನ ಹೇಳ್ತಾ ಇರುವಂಥದ್ದು. ಇನ್ನು IPL ಅಂತ ಬಂದಾಗ್ಲೂ ಕೂಡ 2026ರ IPL ನಲ್ಲಿ ರೋಹಿತ್ ಶರ್ಮಾ ಇಂಜುರಿ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ರು, ಕೆಲ ಪಂದ್ಯಗಳಲ್ಲಿ ಆಡಿರಲಿಲ್ಲ. ಜೊತೆಗೆ ಓವರ್ ಆಲ್ ಆಗಿ 283 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಸೊ IPL ನಲ್ಲಿ ಸಾಕಷ್ಟು ಪಂದ್ಯಗಳನ್ನ ರೋಹಿತ್ ಶರ್ಮಾ ಮಿಸ್ ಮಾಡ್ಕೊಂಡಿದ್ರು. ಜೊತೆಗೆ ಕೇವಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾತ್ರ ಕೆಲ ಪಂದ್ಯಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಂದ್ರೆ ಬ್ಯಾಟಿಂಗ್ ವೇಳೆ ಮಾತ್ರ ರೋಹಿತ್ ಶರ್ಮಾ ಫೀಲ್ಡ್ಗೆ ಬರ್ತಾ ಇದ್ರು, ಜೊತೆಗೆ ಬೌಲಿಂಗ್ ಟೈಮ್ ಅಲ್ಲಿ ಬೆಂಚ್ ಕಾಯಿಸ್ತಾ ಇದ್ರು. ಸೊ ಇದನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ BCCI. ಹಾಗೆ ಬ್ಯಾಟಿಂಗ್ ನಿಂದಲೂ ಕೂಡ ರನ್ಸ್ ಬಂದಿದ್ದಾರೆ. ಅಂದ್ರೆ ಇಡೀ ಈ ವರ್ಷ ರೋಹಿತ್ ಶರ್ಮಾ ಫಾರ್ಮ್ ಸ್ವಲ್ಪ ಸಪ್ಪೆಯಾಗಿದೆ ಎನ್ನುವಂತ ಕಾರಣವನ್ನ ಇಲ್ಲಿ BCCI ಕೊಡ್ತಾ ಇರುವಂತದ್ದು. ಇವನ್ ಫಾರ್ಮ್ ವಿಚಾರದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರಲ್ಲಿ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಇದೆ. 1 ಅಥವಾ 2 ಮ್ಯಾಚ್ ಅಲ್ಲಿ ವಿರಾಟ್ ಆಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಅವರು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಜೊತೆಗೆ ಅವ್ರ ಕಡೆಯಲ್ಲಿ ಸ್ಟ್ಯಾಮಿನಾ ಇದೆ, ಜೊತೆಗೆ ಅವರು ಚೆನ್ನಾಗಿ ಆಡ್ತಾರೆ ಅನ್ನುವಂಥ ಹೋಪ್ಸ್ ಕೂಡ ಇದೆ. ಅಂಡ್ ವಿಶ್ವ ಕ್ರಿಕೆಟ್ನ ಬ್ರ್ಯಾಂಡ್ ಆಗಿರುವಂತಹ ಕೊಹ್ಲಿ ಭಾರತ ಪರ ಆಡಿದ್ರೆ ತಂಡಕ್ಕೆ ಲಾಭ. ಸೊ ಒಂದು ರೀತಿಯಾಗಿ ವಿಶ್ವ ಕ್ರಿಕೆಟ್ಗೆ ಬ್ರ್ಯಾಂಡ್ ಅಥವಾ ಐಕಾನಿಕ್ ಪ್ಲೇಯರ್ ಆಗಿ ಕಾಣ್ತಾ ಇರುವಂತಹ ವಿರಾಟ್ ಕೊಹ್ಲಿ ಭಾರತ ಪರ ಆಡ್ತಾ ಇದ್ದಾರೆ ಅಂತಂದಾಗ ಅದರ ಪಂದ್ಯಗಳ ಕ್ರೇಜ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಇದರಿಂದ ಭಾರತಕ್ಕೂ ಲಾಭ ಇದೆ. ಹೀಗಾಗಿ ಕೊಹ್ಲಿ ವಿಚಾರದಲ್ಲಿ BCCI ಸ್ವಲ್ಪ ಸೈಲೆಂಟ್ ಆಗಿದೆ. ಅಷ್ಟೇ ಅಲ್ಲ, ಚೇಸಿಂಗ್ ಮಾಸ್ಟರ್ ಆಗಿದ್ದಾರೆ, ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ, ರಣಬೇಟೆಗಾರನಾಗಿ ಅಬ್ಬರಿಸ್ತಾರೆ ಕೊಹ್ಲಿ. ಇಲ್ಲಿ ಚೇಸಿಂಗ್ ಮಾಸ್ಟರ್ ಅಂತಾನೆ ಹೆಸರನ್ನ ಪಡೆದಿರುವಂತದ್ದು ವಿರಾಟ್ ಕೊಹ್ಲಿ. ಚೇಸಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿಯನ್ನ ಕಟ್ಟಿ ಹಾಕೋಕ್ ಸಾಧ್ಯನೇ ಇಲ್ಲ. ಇನ್ನು ಫಿಟ್ನೆಸ್ ನಲ್ಲಿ ಫ್ರೀಕ್. ಸೊ ಯಂಗ್ ಜನರೇಷನ್ಗೆ ಹೇಗೆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು, ಸ್ಪೋರ್ಟ್ಸ್ ನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ಬೇಕು ಅಂತಂದ್ರೆ ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರನ್ನೇ ತೋರಿಸ್ತಾರೆ. ಯಾಕಂದ್ರೆ ಅವ್ರ ತರ ಫಿಟ್ನೆಸ್ ಅನ್ನ ಯಾರು ಕೂಡ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಸೊ ಅದನ್ನ ಕ್ರಿಕೆಟ್ ವಲಯದಲ್ಲಿ ಯಾರನ್ನಾದ್ರೂ ಕೇಳಿದ್ರು ಕೂಡ ಫಿಟ್ನೆಸ್ ಫ್ರೀಕ್ ಅಥವಾ ಫಿಟ್ನೆಸ್ ರೋಲ್ ಮಾಡೆಲ್ ಯಾರು ನಿಮ್ಗೆ ಅಂತಂದ್ರೆ ಈವನ್ ಲೆಜೆಂಡರಿ ಪ್ಲೇಯರ್ಸ್ ಕೂಡ ವಿರಾಟ್ ಕೊಹ್ಲಿ ಅವರ ಕಡೆಗೆ ಕೈ ತೋರಿಸುವ ಮಟ್ಟಿಗೆ ಅವರು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ನೋಡಿದ್ರೆ ರೋಹಿತ್ ಶರ್ಮಾ ಕೂಡ ಲೆಜೆಂಡರಿ ಪ್ಲೇಯರ್. ಆದ್ರೆ ಇತ್ತೀಚಿನ ಅವರ ಕಳಪೆ ಪ್ರದರ್ಶನವೇ ಅವರ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನ ಮೂಡಿಸುವಂತೆ ಮಾಡಿದೆ. BCCI ಕೂಡ ಕೊಹ್ಲಿ ವಿಚಾರದಲ್ಲಿ ಕ್ಲಿಯರ್ ಆಗಿ ಇದ್ರೂ ಕೂಡ ರೋಹಿತ್ ಶರ್ಮಾ ಅವರ ವಿಚಾರದಲ್ಲಿ ಮಾತ್ರ ಬೇಕಾ ಬೇಡ್ವಾ, ಆಡಿಸ್ಬೇಕಾ ಬೇಡ್ವಾ ಎನ್ನುವಂತ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಸೊ ಇವತ್ತಿನ ಪಂದ್ಯವೇ ಕೊನೆ ಎನ್ನುವಂತ ಸುದ್ದಿ ಕೂಡ ಹಬ್ಬಿದೆ. ಆದ್ರೆ ಈ ಎಲ್ಲಾ ಸುದ್ದಿಗಳಿಗೆಲ್ಲ ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ ಮೂಲಕವೇ ಉತ್ತರವನ್ನ ಕೊಟ್ಟು 2027ರ ಏಕದಿನ ವಿಶ್ವಕಪ್ನಲ್ಲಿ ನಾನು ಕೂಡ ಆಡಬಲ್ಲೆ ಅನ್ನೋದನ್ನ BCCIಗೆ ಬಿಗ್ ಮೆಸೇಜ್ ಪಾಸ್ ಮಾಡೋ ಮೂಲಕ ತೋರಿಸಬೇಕಿದೆ. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮುಂದಿನ ಏಕದಿನ ಪಂದ್ಯಗಳಲ್ಲಿ ಆಡಬೇಕಾ ಅಥವಾ ನಿವೃತ್ತಿಯನ್ನ ತಗೊಂಡ್ರೆ ಒಳ್ಳೆಯದಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.